ಕೆಎಸ್ಆರ್ಟಿಸಿ ಬಸ್ ಚಾಲಕನ ಆತುರದ ಇಡಿವಟ್ಟಿಗೆ ವಿದ್ಯಾರ್ಥಿನಿಯ ಭವಿಷ್ಯವೇ ಬಲಿಯಾಗಿರುವ ಘಟನೆ ಚಿಕ್ಕಬಳ್ಳಾಪುರ ನಗರ ಹೊರವಲಯದ ಎಸ್ಜೆಸಿ ಐಟಿ ಕಾಲೇಜು ಬಳಿ ಸಂಭವಿಸಿದೆ. ಬಾಗೇಪಲ್ಲಿ ಘಟಕದ KA40 F0973 ಕೆಎಸ್ಆರ್ಟಿಸಿ ಬಸ್ನ ಶ್ರೀನಿವಾಸ್ ಎಂಬ ನಿರ್ವಾಹಕ ಅವರ ಬ್ಯಾಡ್ಜ್ ನಂಬರ್ 183 ಮತ್ತು ಬಸ್ಸು ಚಾಲನೆ ಮಾಡ್ತಾ ಇದ್ದ ಚಾಲಕರ ಸೋಮಶೇಖರ್ ಅವರ ಬ್ಯಾಡ್ಜ್ ನಂಬರ್ 861. ಅಂದಹಾಗೆ ಕೆಂಪೇಗೌಡ ಕಾನೂನು ಕಾಲೇಜಿನ ವಿದ್ಯಾರ್ಥಿನಿ ಬಸ್ ಹತ್ತುವ ಭರದಲ್ಲಿ ಡೋರ್ನಲ್ಲಿ ನಿಂತಿದ್ದು ಬಸ್ ಸಡನ್ ಮೂವ್ ಆದ ಕಾರಣ ಆಯತಪ್ಪಿ ಕೆಳಗೆ ಬಿದ್ದಿದ್ದಾಳೆ. ಈ ವೇಳೆ ಬಸ್ನ ಹಿಂಬದಿಯ ಚಕ್ರಗಳು ವಿದ್ಯಾರ್ಥಿನಿಯ ಕಾಲುಗಳ ಮೇಲೆಯೇ ಹರಿದು ಕಾಲುಗಳ ಸಂಪೂರ್ಣ ಅಪ್ಪಚ್ಚಿಯಾಗಿವೆ. ಇದರಿಂದ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದ ವಿದ್ಯಾರ್ಥಿನಿಯನ್ನು ಕೂಡಲೇ ಆಸ್ಪತ್ರೆಗೆ ರವಾನೆ ಮಾಡಿ ಚಿಕಿತ್ಸೆ ಪಡೆದಿದ್ದಾಳೆ. ಘಟನೆಯಲ್ಲಿ ಕಾಲುಗಳು ಕಂಪ್ಲೀಟ್ ಅಪ್ಪಚ್ಚಿಯಾಗಿರುವುದರಿಂದ ಕಾಲುಗಳು ಉಳಿಯೋದು ಸಹ ಅನುಮಾನ ಎಂಬಂತಾಗಿದೆ. ಘಟನೆಯ ನಂತರ ರೊಚ್ಚಿಗೆದ್ದ ವಿದ್ಯಾರ್ಥಿಗಳೆಲ್ಲ ಬಸ್ ಚಾಲಕನಿಗೆ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡು ಭಾರೀ ಆಕ್ರೋಶಕ್ಕೆ ಹೊರಹಾಕಿದ್ರು. ಇಂದು ಸಹ ನೂರಾರು LLB ವಿದ್ಯಾರ್ಥಿಗಳು ರಸ್ತೆ ತಡೆ ನಡೆಸಿ ಭಾರೀ ಆಕ್ರೋಶ ಹೊರಹಾಕಿದ್ರು. ವಿದ್ಯಾರ್ಥಿನಿ ಭಾನುಶ್ರೀಗೆ ಸರ್ಕಾರದಿಂದ ಸೂಕ್ತ ಪರಿಹಾರ ಸೇರಿದಂತೆ ಜೀವನಾಧಾರಕ್ಕೆ ಸೂಕ್ತ ಸರ್ಕಾರಿ ಕೆಲಸ ಕೊಡಬೇಕು ಅಂತ ಆಗ್ರಹಿಸಿದರು. ನನ್ನ ಹೆಸರು ಸುಷ್ಮಿತಾ ಅಂತ. ನಾನು ಚಿಕ್ಕಬಳ್ಳಾಪುರ ಲಾ ಕಾಲೇಜ್ ಕೆಂಪೇಗೌಡ ಕಾಲೇಜಲ್ಲಿ ಸೆಕೆಂಡ್ ಇಯರು 4th ಸೆಮ್ಮಲ್ಲಿ ಓದ್ತಾ ಇದ್ದೀನಿ. ನೆನ್ನೆ ಬಸ್ ಬಂದು ಇಲ್ಲಿ ವೆಯ್ಟ್ ಮಾಡ್ತಾಯಿದ್ರಿ SJCIT ಕಾಲೇಜ್ ಹತ್ರ. ಯಾವ ಬಸ್ಸನ್ನು ನಿಲ್ಲಿಸಿಲ್ಲ, ಎಲ್ಲ ಫುಲ್ಲು ತುಂಬೋಗಿದ್ರು. ಅದಕ್ಕೆ ಹೋಗ್ತಾ ಇತ್ತು. ಮತ್ತು 4:30 ಮೇಲೆ ಒಂದು ಬಸ್ ಬರುತ್ತೆ, ಅದು ಸ್ಟಾಪ್ ಕೊಡೋ ಥರ ನಿಲ್ಲಿಸ್ಬಿಟ್ಟು ಮತ್ತೆ ಮೂವ್ ಮಾಡ್ತಾರೆ. ಅದಕ್ಕೆ ನಾನು ಈ ಹುಡುಗಿ ಹತ್ತೀರಿ. ಮತ್ತು ಆ ಹುಡುಗಿ ಹತ್ತಕ್ಕೆ ಬಂದಾಗ ಬಸ್ಸು ಫುಲ್ಲು ಫಾಸ್ಟಲ್ಲಿ ಹೋಗ್ತಾರೆ. ನಾವು ಅಂಕಲ್ ನಿಲ್ಲಿಸಿ ಅಂತ ಹೇಳ್ತೀರಿ. ಆದರೆ ಆ ಹುಡುಗಿಗೆ ಬಂದ್ಬಿಟ್ಟು ಬಸ್ಸವರು ಇಲ್ಲಿ ನಿಲ್ಲಿಸ್ಬಿಡ್ತಾರೆ. ಆ ಹುಡುಗಿ ಎಷ್ಟು ಕಿರ್ಚಿದ್ರು ಏನು ಮಾಡಿದ್ರು ಆ ಅಂಕಲ್ ಬಿಡೋದೇ ಇಲ್ಲ. ಮತ್ತು ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಹೋಗ್ಬಿಟ್ಟು ಅಡ್ಡ ಹಾಕಿದ್ಮೇಲೆ ಬಸ್ ಹಿಂದಕ್ಕೆ ಹೋದ್ಮೇಲೆ ಅವಳು ಹೇಳ್ತಾಳೆ, ನಾನು ಫಸ್ಟ್ ಹೋದಾಗ ಏನೂ ಆಗಲೇ ಇಲ್ಲ. ಮತ್ತು ಆ ಅಂಕಲ್ ಯಾವಾಗ ರಿಟರ್ನ್ ಬಂದು ಮತ್ತೆ ಹಿಂಗೆ ಹೋದ್ರು, ಆವಾಗ ತುಂಬ ನೋವಾಯಿತು ಅಂತ. ಸರ್, ನನ್ನ ಹೆಸರು ಲೇಖನ. ನಾನು ಸೆಕೆಂಡ್ ಇಯರ್ LLB ಮಾಡ್ತಿದ್ದೀನಿ. ಸರ್, ಇಲ್ಲಿ ಇವಾಗ ಮೇನ್ ಪ್ರಾಬ್ಲಮ್ ಏನು ಅಂದರೆ 8 to 10 o'clockವರೆಗೂ ಪ್ರಾಪರ್ ಬಸ್ಸಸ್ ಇದೆ ಸರ್. ಮಾರ್ನಿಂಗ್ ಟೈಮ್ ಅಷ್ಟೇ, ಈವ್ನಿಂಗ್ ಟೈಮ್ ಅಷ್ಟೇ 3 to 5 o'clockವರೆಗೂ ಬಸ್ಸಸ್ ಪ್ರಾಪರಾಗಿ ಸ್ಟಾಪ್ಸ್ ಕೊಡಲ್ಲ ಸರ್. ನಮಗೆ ಬರೀ ಒಂದು ಬ್ಯಾಂಗ್ಳೂರು ಕಡೆ ಅಂತಲ್ಲ ಸರ್, ಈ ಕಡೆ ಕೋಲಾರ ಹೋಗೋ ಮಕ್ಕಳು ಹೆಂಗೆ ಹೋಗಬೇಕು ಸರ್. ಮಾರ್ನಿಂಗ್ 8 ಇಂದ 10ವರೆಗೂ ಬರೀ 3 ಬಸ್ ಹಾಕ್ತಾರೆ ಸರ್. ಅಲ್ಲಿಂದ ಎಷ್ಟು ಜನ ಕಾಲೇಜ್, ಈ ಕಡೆ ಎಷ್ಟು ಕಾಲೇಜಸ್ ಇದೆ, ಎಷ್ಟು ಸ್ಟೂಡೆಂಟ್ಸ್ ಬರ್ತಾರೆ, ಅವ್ರಿಗೆ ಏನು ಸರ್ ಪ್ರಾಬ್ಲಮ್ಮು? ಅವ್ರಿಗೆ ಬಸ್ ಹಾಕಿ ಅಂದರೆ ನಿಮ್ಗೆ ಅಡಿಷ್ನಲ್ ಹಾಕಿದ್ದೀನಲ್ವಮ್ಮ, ಒಂದು ಬಸ್ ಸಾಕಾಗುತ್ತೆ ಸರ್ 200 ಇಂದ 300 ಜನಕ್ಕೆ. ಇನ್ನು ಯಾವಾಗ LLB ವಿದ್ಯಾರ್ಥಿನಿ ಕೆಎಸ್ಆರ್ಟಿಸಿ ಬಸ್ ಚಾಲಕನ ಎಡವಟ್ಟಿನಿಂದ ವಿದ್ಯಾರ್ಥಿನಿಯ ಜೀವನ ಆಸ್ಪತ್ರೆ ಮಾಡಿ ಅಲ್ಲದೆ ಜೀವನ ಪೂರ್ತಿ ಅಂಗವಿಕಲರನ್ನಾಗಿ ಮಾಡಿದ್ದಾರೆ ಅಂತ ನ್ಯಾಯಕ್ಕಾಗಿ ವಿದ್ಯಾರ್ಥಿಗಳು ರಸ್ತೆ ತಡೆದು ಪ್ರತಿಭಟನೆ ನಡೆಸುತ್ತಿರುವ ವೇಳೆ ಪ್ರತಿಭಟನೆ ಕಾವು ಜೋರಾಗ್ತಾ ಇದ್ದಂತೆ ಸ್ಥಳಕ್ಕೆ DYSP ಪ್ರಕಾಶ್ ಎಂಟ್ರಿ ಕೊಟ್ಟು ವಿದ್ಯಾರ್ಥಿಗಳನ್ನು ಮನವೊಲಿಸಲು ಪ್ರಯತ್ನ ಪಟ್ಟರು. ಆದರೆ ವಿದ್ಯಾರ್ಥಿಗಳು ಮಾತ್ರ ಯಾವುದೇ ಕಾರಣಕ್ಕೂ ಪ್ರತಿಭಟನೆಯನ್ನು ಹಿಂಪಡೆದೇ ಇದ್ದಾಗ ಪೊಲೀಸರು ಹಾಗೂ ವಿದ್ಯಾರ್ಥಿಗಳ ನಡುವೆ ಭಾರೀ ಜಟಾಪಟಿ ವಾಗ್ವಾದವೂ ನಡೆದು ಹೋಯಿತು. ಅಣ್ಣ, ನನ್ನ ಹೆಸರು ಬಂದು ಸುದೀಪ್ ಜೇಸಿ ಅಂತ. ಕೆಂಪೇಗೌಡ ಕಾನೂನು ಮಹಾವಿದ್ಯಾಲಯದಲ್ಲಿ ಓದ್ತಾ ಇದ್ದೀನಿ. 3 years LLB 4th ಸೆಮ್ಮು. ಇದೇ ನಿನ್ನೆ ಸಾಯಂಕಾಲ 4:15 ಸ್ವಾಮೀಜಿ ಕಾಲೇಜ್ ಮುಂದೆ ದೇವನಹಳ್ಳಿ ಹುಡುಗಿ ಭಾನುಶ್ರೀ ಅಂತ ಒಬ್ಬ ಹುಡುಗಿ, ಕೆಂಪೇಗೌಡ ಕಾನೂನು ಮಹಾವಿದ್ಯಾಲಯ ಕಾಲೇಜ್ ಹುಡುಗಿ 4th ಸೆಮ್ಮು 5 years ಸ್ಟೂಡೆಂಟ್. ಆ ಹುಡುಗಿ 5 yearsಲ್ಲಿ ಓದ್ತಿರೋದು. ಬಟ್ ಆ ಹುಡುಗಿ 4th ಸೆಮ್ಮಲ್ಲಿ ಓದ್ತಿರೋದು. ಆ ಹುಡುಗಿಗೆ 4:15 ಬಸ್ಸಲ್ಲಿ ಹತ್ತೋ ಟೈಮಲ್ಲಿ, ಮನೆಗೆ ಹೋಗೋ ಟೈಮಲ್ಲಿ ಒಂದು 2:15ಗೆ ಬಿಟ್ಟವ್ರು ಕಾಲೇಜು. 2:15ಇಂದ 4:15 ತನಕ ಯಾವ ಬಸ್ಸುಗಳು ಸ್ಟಾಪ್ ಕೊಟ್ಟಿರಲಿಲ್ಲ. ಅದೇ ಸಮಯದಲ್ಲಿ ಒಂದು ಬಸ್ ಬಂದೈತೆ. ಆ ಬಸ್ಸಲ್ಲಿ ಬರೋ ಡ್ರೈವರು ಬ್ಲೂಟೂತ್ ಇಟ್ಕೊಂಡು ವಿತ್ತು ಅವರು ಫೋನ್ ಮಾತಾಡಿಕೊಂಡು ನೆಗ್ಲಿಜೆನ್ಸ್ ಡ್ರೈವಿಂಗು, ಅವ್ರದ್ದು ನೆಗ್ಲಿಜೆನ್ಸ್ ಡ್ರೈವಿಂಗ್ ಮಾಡೋರು. ಫಸ್ಟ್ ಆಫ್ ಆಲ್ ಹೇಳ್ತೀನಿ ಅಣ್ಣ ಅದು. ಬಟ್ ಆ ಹುಡುಗಿಗೆ ಯಾವುದೇ ಅಪಘಾತ ಆಗಿದೆ, ರೋಡ್ ಅಪಘಾತ ಆಗಿದೆ. ಬಟ್ ಆಕ್ಸಿಡೆಂಟ್ ಆಗೋದು 2-3 ರೀತಿ ಆಗುತ್ತೆ. ನೆಗ್ಲಿಜೆನ್ಸ್ ಆಕ್ಸಿಡೆಂಟ್ ಇದು.
ಇನ್ನು ಯಾವಾಗ ವಿದ್ಯಾರ್ಥಿಗಳ ಪ್ರತಿಭಟನೆ ತೀವ್ರ ವಿಕೋಪಗೊಳ್ತಾ ಇದ್ದಂತೆ ಸ್ಥಳಕ್ಕೆ ಪೊಲೀಸರು, ಕೆಎಸ್ಆರ್ಟಿಸಿ ಸಂಚಾರಿ ಡಿಸಿ, ಕಾಲೇಜಿನ ಪ್ರಾಂಶುಪಾಲರನ್ನು ಕರೆಸಿ ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನು ತಣ್ಣಗಾಗಿಸಿ ನ್ಯಾಯ ಕೊಡಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಒಂದು ಘಟನೆ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಕಾನೂನು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ರು. ನಿಮ್ಮ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಏನೆಲ್ಲ ಆಶ್ವಾಸನೆ ಕೊಟ್ಟಿದ್ರೆ, ಏನೆಲ್ಲ? ಸರ್ ನಮಸ್ಕಾರ. ಸರ್, ನಿನ್ನೆ ಆಗಿರ್ತಕ್ಕಂಥ ಅಪಘಾತದ್ದು ಬಾಗೇಪಲ್ಲಿ ಘಟಕಕ್ಕೆ ಸಂಬಂಧಪಟ್ಟಂತ KA-40F 973 ಅನ್ನೋ ಒಂದು ವಾಹನ. ಸೊ ಅದರಲ್ಲಿ ಕಾನೂನು ವಿದ್ಯಾರ್ಥಿ ಅವರು ಪ್ರಯಾಣ ಮಾಡಬೇಕು ಅಂತ ಬಂದಿದ್ರು. ಅದಾದ್ಮೇಲೆ ತುಂಬಾ ಜನ ಇದ್ದಿದ್ದಕ್ಕೆ ಆಯ ತಪ್ಪಿ ಕೆಳಗಡೆ ಬಿದ್ರು ಅನ್ನೋ ಒಂದು ವಿಚಾರ ಇರುವಂಥದ್ದು. ಸೊ ನಿನ್ನೆ ಘಟನೆಯಲ್ಲಿ ಆ ಮಗು ಮೇಲೆ ಹಿಂದಿನ ಚಕ್ರ ಹರಿದಿತ್ತು. ಆ ಮಗುಗೆ ಕಾಲಿಗೆ ಪೆಟ್ಟಾಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಮಗುವಿಗೆ ಸಂಬಂಧಪಟ್ಟಂಗೆ ಸಂಪೂರ್ಣ ಚಿಕಿತ್ಸಾ ವೆಚ್ಚವನ್ನ ಭರಿಸುವಂಥದ್ದು. ಆಮೇಲೆ ಪ್ರತಿಭಟನೆ ಮಾಡಿದ ಉದ್ದೇಶ, ನಾವು ಮಕ್ಕಳು ಇದ್ದಾಗ ಅಲ್ಲಿ ಜಾಸ್ತಿ ಬಸ್ಸಸ್ ಬರಲ್ಲ ಅಂತ ಒಂದು, ಆಮೇಲೆ ಬಂದ್ರೂ ನಿಲ್ಲಿಸ್ತಾ ಇಲ್ಲ ಅನ್ನೋ ಒಂದು. ಅಪಘಾತಕ್ಕೆ ಒಳಗಾಗಿರುವ ವಿದ್ಯಾರ್ಥಿನಿಯ ಸಂಪೂರ್ಣ ಖರ್ಚನ್ನು ನಮ್ಮ ಇಲಾಖೆಯು ಭರಿಸುತ್ತೆ ಹಾಗೂ ಚಾಲಕ ಮತ್ತು ನಿರ್ವಾಹಕರಿಗೆ ಕಟ್ಟುನಿಟ್ಟಾಗಿ ಕರ್ತವ್ಯದಲ್ಲಿ ಯಾವುದೇ ಮೊಬೈಲ್ ಬಳಸಬಾರದು ಅಂತ ಆದೇಶಗಳು ಜಾರಿಯಾಗಿವೆ ಅಂತ ಚಿಕ್ಕಬಳ್ಳಾಪುರ ಘಟಕ ವ್ಯವಸ್ಥಾಪಕರು ತಿಳಿಸಿದರು. ನನ್ನ ಹೆಸರು ಯಶಸ್ವಿನಿ. ನಾವು ಸ್ಟ್ರೈಕ್ ಮಾಡಿದ ಕಾರಣ ನಿನ್ನೆ ನಡೆದಿದ್ದ ಇನ್ಸಿಡೆಂಟ್, ಆ ಹುಡುಗಿಗೆ ಜಸ್ಟಿಸ್ ಕೊಡಿಸೋದಕ್ಕೋಸ್ಕರ ನಾವು ಇಷ್ಟು ಜನ ನಮ್ಮ ಕಾಲೇಜು ಎಲ್ಲ ಸೇರಿ ಪ್ರೊಟೆಸ್ಟ್ ಮಾಡ್ತಿದ್ದೀವಿ. ಲೈಕ್ ಅವರು ಈಗ DC ಬಂದಿದ್ರಲ್ವಾ, ಅವರಿಂದ ಲೈಕ್ ಹೇಳಿದ್ರು ಸರ್, ಈ ಥರ ಏನೋ ಬರ್ಕೋತೀವಿ, ಅದು ನಮ್ಗಿನ್ನ ಕ್ಲಿಯರಾಗಿ ಗೊತ್ತಿಲ್ಲ. ಏನು ಅವರು ಬಿಡು ಅಂತ ಹೇಳಿದರೆ ನಾವು ಈಗ ಬಿಟ್ಟಿದ್ದೀವಿ ಅಷ್ಟೇ. ಕೇಳಕ್ ರೀತಿ ನೀತಿ ಇರ್ತದೆ. ಯಾರಿಗೆ ಕೇಳಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಯಾರಾದರೂ? ಇದು ಮೊದಲನೇದು. ಎರಡನೇದು, ನಿಮ್ಮಿಂದ ಅನ್ವಾಂಟೆಡ್ ಆಗಿ ಬೇರೆ ಅದರ್ ಪಬ್ಲಿಕ್ಕಿಗೆ ತೊಂದರೆ ಆಗ್ತಾ ಇದೆ. ಅದರಲ್ಲಿ ಪೇಷಂಟ್ ಇರ್ಬೋದು, ಎಲ್ಲಾದ್ರೂ ಎಮರ್ಜೆನ್ಸಿ ಹೋಗೋರಿರ್ಬೋದು, ಯಾರಾದ್ರೂ ಸಾವದಲ್ಲಿ ಭೇಟಿಯಾಗಿ ಹೋಗೋದಿರ್ಬೋದು, ಯಾರಾದ್ರೂ ಎಕ್ಸಾಮ್ ಬರೆಯೋಕ್ಕೂ ಹೋಗ್ತಾ ಇರ್ಬೋದು. ಅದರಲ್ಲಿ ಅವ್ರೆಲ್ರಿಗೂ ತೊಂದರೆ ಆಗ್ತದೆ. ದಯವಿಟ್ಟು ರಸ್ತೆನ ಕ್ಲಿಯರ್ ಮಾಡ್ಕೊಡಿ ಅಂತ ಹೇಳ್ತಾ ಇದ್ದೀವಿ. ಈಗ DC ಅವರು ಮಾತಾಡ್ತಾರೆ, ಆ ಕಡೆ ಸೈಡಲ್ಲಿ ಹೋಗ್ಬಿಡಿ. ಅದು ಹೋಗಕ್ ಬಿಟ್ಟಿಲ್ಲ ಅಂದ್ರೆ ಗ್ಯಾರಂಟಿ ನಿಮ್ಗೆ ಯಾರ್ಯಾರು ಇಲ್ಲೆಲ್ಲಿ ಇದ್ದೀರಿ, ಯಾರ್ಯಾರು ತೊಂದರೆ ಮಾಡ್ತಾ ಇದ್ದೀರಿ ರಸ್ತೆಗೆ, ಎಲ್ಲರ ಮೇಲೂ ಕಾನೂನು ಪ್ರಕಾರ FIR ಆಗುತ್ತೆ. FIR ಆದ್ಮೇಲೆ ನಿನ್ನೆ ಏನ್ ಇನ್ಸಿಡೆಂಟ್ ಆಗಿದೆ, ಆಕ್ಸಿಡೆಂಟ್ಗೆ ಅದ್ರ ರಿಲೇಟೆಡ್ ಈಗಾಗಲೇ FIR ಆಗಿದೆ, ತನಿಖೆ ಮಾಡಲಾಗ್ತದೆ. ಆಗಲೇ KSRTC ನೋಟಿಸ್ ಕೊಟ್ಟು ಆಗಿದೆ. ನೀವು ಕೂತ್ಕೊಳ್ಳಿಲ್ಲ ಅಂದ್ರೆ ಹಿಂದೋರಿಗೆ ಕಾಣಲ್ಲಪ್ಪ.